ಎಲ್ಲಿ ಹೋಯ್ತು ಬಾಳಣ್ಣ? ಎರಗಟ್ಟಿಗೆ. ಹಾಡು ಹೇಳೋದು ನೋಡಿಲ್ಲ ಟಿವಿಯಾಗ? ನೋಡೇನಿ. ಹಾಡು ಹೇಳಿ ನೋಡೋಣ. ಅಣ್ಣ ಹೇಳೋದು ಕಾಕಂದ ಹಾಡು ಹೇಳೋದು ಯಾವ್ದಾರು? ಲಂಗ ದೋನೆಗೆ ಮಸ್ತ್ ಕಂತಿ ಲಾವಣ್ಯ, ಲಂಗ ದೋನೆಗೆ ಮಸ್ತ್ ಕಂತಿ ಲಾವಣ್ಯ, ನಿನ್ನ ಫೋನ್ ಕೊಟ್ರೆ ಒತ್ತೈತಿ. ಇದು ಬಾಳು ಬೆಳಗುಂದಿ ಅವರ ಮನೆ ಹಿಂದೆ ಇರ್ತಕ್ಕಂಥ ಜಾಗ. ಪೂರ್ತಿ ಕಡೆ ತೋಟ ಗೀಟ ಎಲ್ಲ ಅವರೆಲ್ಲ ಹೊಕ್ಕಲೆಲ್ಲ ಮಾಡೋದು, ಕೆಲಸ ಮಾಡೋದು ಎಲ್ಲ ಇರುತ್ತೆ. ಇದೊಂದು ಖಾಲಿ ಮನೆ, ಇನ್ನೊಂದು ಮನೆ ಇದು ಬಾಜು ಮನೆ. ಇಲ್ಲಿಂದ ಇತ್ಲಾಗ ನಮ್ದು ಇದೆಲ್ಲ ನೀವು ನೀರಾವರಿನೂ ಮಾಡ್ಕೊಂಡಿದ್ದೀರಿ. ಜಮೀನಾಗೆಲ್ಲ ನೀರಾವರಿನೂ ಐತಿ. ಹಂಗಂದ್ರೆ ನೀರು ಐತಿ ನಿಮಗೆ? ಒಟ್ಟು ಎಷ್ಟು ಬೆಳೆ ಬೆಳಿತೀರಿ ಯಜಮಾನ್ರ? ಎರಡು ಬೆಳೆ ಬೆಳಿತೀವಿ ಯಜಮಾನ್. ಆಮೇಲೆ ಇನ್ನೊಂದು ಕುತೂಹಲ ನನಗೆ ಸಹಜವಾಗಿ, ನೋಡ್ರಿ ನಿಮ್ಮ ಸೊಸೆಗೂ ಅಷ್ಟೇ ಅಭಿಮಾನಿಗಳದಾರ. ಅವ್ರ ಪ್ರೇಮ ಕತ್ತಿ. ನೀವೆಲ್ಲ ಏನಾದ್ರು ವಿರೋಧ ಮಾಡಿದ್ರೆ ಆರಂಭದಾಗೆ ಇಲ್ಲ ಓಕೆ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರ ಅಂತ? ನಿಮಗೇನು ಆ ಥರದ ಬೇಸರ ಇಲ್ಲ? ಇಷ್ಟಪಟ್ಟು ಈಗೇನು ಬೇಸರ ಇಲ್ಲ. ಈಗೇನು ಬೇಸರ ಆಗಂಥದ್ದು ಏನು ಮಾಡಿಲ್ಲ. ಈಗೆಲ್ಲ ಖುಷಿ ಪಟ್ಟು ಹೆಂಗೆ ಮಾಡ್ಕೊಂತ ಹೊಂಟಾರ್ರಿ. ಮುಂದೆ ಹೆಂಗೆ ಇರ್ತಾರ. ಈಗ ಮಾತ್ರ ಎಲ್ಲ ಚಲೋ ಅದಾರ. ಬಂದಾಗ ಒಡ್ನ ನಿಮ್ಮ ಇದ್ರ ಜೊತೆಗೆ ಏನಾರು ಬರ್ತಾರ? ಕುರಿ ಕಾಯ್ಲಿಕ್ಕೆ ಏನಾರು ಅಪರೂಪಕ್ಕೆ ಏನಾದ್ರು? ಯಾವಾಗ ಬರೋದಲ್ರಿ ಅವ್ರ ಹಂಗ ನೋಡಾಕ್ ಬರ್ತಾರ. ಬಿಸಿ ಆಗ್ಬಿಟ್ಟಿದಾರಲ್ಲ. ಏನಾರ ಹಿಂಗೆ ಕಾರ್ಯಕಟ್ಟಿ ಇದ್ದಾಗ ಬರ್ತಾರು, ನಿಲ್ತಾರು. 2 ದಿವಸ ನಿಲ್ತಾರು. ಕುರಿ ಹಿಂಡಿಗೂ ಹೋಗ್ತಾರು. ಅಲ್ಲಿ ಏನಾರ ಕಾರ್ಯಕಟ್ಟಿ ಇದ್ದ ಅಲ್ಲಿಯೂ 2 ದಿವಸ ನಿಲ್ತಾರು, ಇಲ್ಲಿ 2 ದಿವಸ ನಿಲ್ತಾರ. ಮತ್ತು ಅವ್ರ ಪಾಡಿ ಅವರು ಹೋಗ್ತಾ ಇರ್ತಾರ್ರಿ. ಬರ್ತಾರ, ಕಾರ್ ತಗೊಂಡ್ ಬರ್ತಾರ, ಕುರಿಗೆ ಹೋಗ್ತಾರ, ಇಲ್ಲಿ ಬರ್ತಾರ. ಒಟ್ಟು 1-2 ದಿವಸ ಅಡ್ಡಾಡ್ಕೊಂಡು ಹೋಗ್ಬಿಡ್ತಾರ್ರಿ. ಅವ್ರು ಹೆಚ್ಚು ಇರೋದ ಅಲ್ಲಲ್ರಿ ಎರಗಟ್ಟಾಗ, ಅಲ್ಲಿಗೆ ಹೋಗ್ತಾರ್ರಿ ಅವ್ರು. ಎರಗಟ್ಟಿ ಬೆಳಗಾವ್ ಈ ಕಡೆ ಬರ್ತೈತ್ರಿ. ಸೌದತ್ತಿಂದ ಆಚಕ್ರಿ ಆ ಮುನೋಳಿ ಎರಗಟ್ಟಿ ಇರೋದವ್ರಿ ಎರಗಟ್ಟಾಗ. ಮತ್ತು ಅದ್ರ ಮುಂದೆ ಗೋಕಾಕ್ ಹತ್ತೈತಿ. ಗೋಕಾಕ್ದಿಂದ ಹಿಂದೆ ಐತಿ ಎರಗಟ್ಟಿ. ಅಲ್ಲೆಲ್ಲ ಅವರು ಬಾಡಿಗೆ ಮನೆ ಮಾಡ್ಯಾರ. ಸ್ವಂತ ಮನೆ ಅಲ್ಲ, ಬಾಡಿಗೆ RCC ಐತ್ರಿ. ಅಲ್ಲೇ ಎಲ್ಲ ಹಾಡ ಹೇಳೋದು ಮಾಡೋದು ಎಲ್ಲ ಅಲ್ಲೇ ಮಾಡ್ತಾರೆ. ಅದ್ರಾಗ ಮ್ಯಾಕ್ ಮಾಡ್ಯಾರ. ಇವ್ರು ತಳಗಿರ್ತಾರ ಬುಡಕ. ಮತ್ತೇನ್ರಿಪ್ಪ, ಚಲ ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ನೋಡಿ, ಒಂದು ಹಳ್ಳಿ, ಅದು ಕೂಡ ಸುತ್ತ ಕಾಡಿನ ನಡುವೆ ಮನೆ. ನಿಮಗೆಲ್ಲ ಈ ಕಡೆ ವಿವಿಂದನೂ ತೋರಿಸ್ತಾ ಇದ್ದೀನಿ ವೀಕ್ಷಕರು. ನೋಡ್ರಿ, ಜಮ್ಮಿಟ್ಟಿಗೆ ಮನೆ ಅದು. ಅಂದ್ರೆ ಯಾವ ಮಳೆ ಬಂದ್ರು ಜಗ್ಗೆಲ್ಲ ಬಗ್ಗದಿಲ್ಲ ಬಿಡಿ, ಅದು ಬೇರೆ ವಿಷಯ. ಬಟ್ ಸುತ್ತ ಕಾಡಿದ್ದದ ಕಡೆ ಒಂದು ಪುಟ್ಟ ಮನೇಲಿದ್ದಂತ ಹುಡುಗ ಇವತ್ತು ಕರ್ನಾಟಕ ಜನ ನೋಡ್ತಿದಾರೆ. ನಿಮಗೆ ಯಾವ ಹಾಡು ಇಷ್ಟ ಆಗತ್ತೆ ಅಂತ ಅವ್ರು ಹೇಳೋದು ಭಾರಿ ಇಷ್ಟ ಆಗುತ್ತೆ. ಪದೇ ಅಲ್ಲೇ ನೋಡ್ರಿ ಕಾಡ, ಅದೇ ನಮ್ನಿ ಕಾಡ್ರಿ. ಸುತ್ತಲೂ ಇತ್ರಿ. ಈಗೆಲ್ಲ ಬಯಲಾಗೈತಿ. ನಾವು ಬಯಲಾಗದೇವ್ ನಾವ್ ಈಗ. ಅವಾಗ ಮಂಗನ್ ಕಾಯೋದು, ದನ ಕರ ಕಾಯೋದು ಮೃಗಗಳ ಕಾಟ ಏನಾರ ಆ ಥರದ್ದು ಇತ್ತು? ಈಗೇನಂತ ಪ್ರಾಣಿ ಬಂದ್ರು ಏನ ಈಗ ಗೊಂಜಾಳ ತಿನ್ನಾಕ ಹಂದಿ ಸಾರ್ಗ ಇಂಥವ್ ಬರ್ತಾವ್ರಿ. ಅಂದ್ರ ಅವಾಗ ಪ್ರಾಣಿ ಭಾಳ ಇದ್ದುರಿ. ಹುಲಿ, ಕಡ್ಡಿ, ಆನಿ ಇಂಥವೆಲ್ಲ ಬರೋವು. ಈಗ ಅಂತ ಇದು ಇಲ್ರಿ. ಈಗೆಲ್ಲ ಆರಾಮ್ ಅದಾವ ನೋಡ್ರಿ. ಇಲ್ಲಿ ಏನ್ ಮಂಗನ ಕಾಟ ಇಲ್ಲ, ಯಾವ್ದ್ರ ಕಾಟ ಇಲ್ಲ. ನಮ್ ಹೊಲ ಆತು, ನಮ್ ಮನಿ ಆತು, ಯಾರು ರಗಳಿಲ್ದಂಗ ಅದೇವ್ ನೋಡ್ರಿ. ನೋಡ್ರಿ, ಮನೆ ಪಕ್ಕನೆ ಬಾಜು ಇದು. ಮನೆ ಬಾಜಿಗೆ ನೋಡ್ರಿ ಇದು ಮುಳುಗಾಯಿ. ಭಾಳ ಜನ ಕೆಲವೊಬ್ರಿಗೆ ಗೊತ್ತಿರಲ್ಲ ಮುಳುಗಾಯಿ ಗಿಡ ಹೆಂಗಿರುತ್ತಂತ. ಅಂದ್ರೆ ಸಿಟಿಲಿ ಬೆಳೆದಿರೋ ಮಕ್ಕಳಿಗೆ, ನಮಗೂ ಕೆಲವೊಂದು ಗೊತ್ತಿರೋದಿಲ್ಲ. ಮುಳುಗಾಯಿ, ಟೊಮೊಟೊ ಅಕ್ಕಪಕ್ಕದಾಗ ಎಲ್ಲ ತೋಟದ ಥರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಪಕ್ಕದಲ್ಲೆಲ್ಲ ಚಿಕ್ಕ ಬಾಣವೆ, ನಿಮಗೆ ಮಾವಿನ ಗಿಡ, ಪೇರ್ಲೆ ಗಿಡ, ಜೊತೆಗೆ ಒಂದು ದೊಡ್ಡ ತೋಟ. ನಾನು ಹೇಳ್ದಲ್ಲ, ಅಗರ್ಭ ಶ್ರೀಮಂತರು ಅಂತ ಹೇಳ್ತಿಲ್ಲ ನಾನು. ಶ್ರೀಮಂತಿಕೆ ಇದ್ರು ಅದನ್ನು ತೋರಿಸ್ಕೊಳ್ಳಿಲ್ಲ. ಹೃದಯ ಶ್ರೀಮಂತಿಕೆ ಅಂತಾರಲ್ಲ, ಆ ಥರದ್ದು ಮಂದಿ ಜನ ಇವರು. ಭಾಳ ಉತ್ತರ ಕರ್ನಾಟಕ ಜನ ಅಂದ್ರೆ ಪ್ರೀತಿ ಜಾಸ್ತಿ. ಸಣ್ಣಕ್ಕಿರ್ತ ದೊಡ್ಡಕ್ಕೆ ಆಗ್ಬೇಕಲ್ರಿ. ಯಾವ್ದಾದ್ರು ಒಂದ ಸಲಕ ದೊಡ್ಡಕ್ಕೆ ಆಗಲ್ಲ. ನಾವು ಹುಟ್ಟಬೇಕಾದ್ರೂ ಸಣ್ಣಕ್ಕಿದ್ದ ದೊಡ್ಡಕ್ಕೆ ಆಗ್ಬೇಕ್ರಿ. ಅದೇ ಥರ ಎಲ್ಲ ಇದು. ಸಣ್ಣಕ್ಕಿದ್ದ ದೊಡ್ಡಕ್ಕೆ ಆಗ್ಬೇಕಪ್ಪ. ನಾವು ಎಲ್ಲ ಸಂಬಳ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಮಂದಿ ಮನ್ಯಾಗ ದುಡ್ದು. ಈಗೇನ ಒಂದಿಟ್ಟು ದೇವ್ರಂಗ ಒಂದಿಟ್ಟು ಅನ್ನ ಕೊಟ್ಟಾನು. ಫಸ್ಟ್ ಬರ್ತಾರ ಒಂದು ಕಾನ್ಫಿಡೆನ್ಸ್ ಏನಾದ್ರು ಒಂದು ಸ್ವಲ್ಪ ಧೈರ್ಯ ಐತೆ ನಿಮಗೆ ಈಗ? ಯಾಕಂದ್ರೆ ಹಾಡು ಹೇಳ್ತಾರೆ, ನೋಡ್ತಿರ್ತೀರ ಮನೇಲಿ ಟಿವಿ ನೋಡ್ತಾ ಇರ್ತೀರ? ಟಿವಿ ನೋಡ್ತೇವ್ರಿ. ಇವತ್ತಂತೂ ನೋಡ್ಬೇಕನ್ನೋ ಆಸೆ ಭಾಳ ಐತ್ರಿ. ಇವತ್ತು ಮಗನ್ ಬರ್ತೈತಿ ಅದ್ರ ಟಿವಿಯಾಗ, ನೋಡಬೇಕು ಅನ್ನೋದು ಆಸೆ ಐತ್ರಿ. ಇವತ್ತು ನಾಳೆ ನಾನು ಎಲ್ಲೇ ಕುರಿ ಹೋಗಿದ್ದೆ. ಈಗ 2 ದಿವಸ ನಿಂತಾನೆ ಈಗ ಅದಕ್ಕಾಗಿ. ಹ್ಞೂ ರೀ, ಮಗನ್ ನೋಡೇ ಹೋಗ್ಬೇಕು ಅನ್ನೋದು ನನಗೆ. ಅಲ್ಲಿ ಕುರಿ ಇನ್ನಾಗ ಎಲ್ಲಿ ಇರ್ತಾವ್ರಿ, ಟಿವಿ ಇರಲ್ಲ. ಮೊಬೈಲ್ ನೋಡ್ರಿ, ಸಣ್ಣ ಮೊಬೈಲ್ ನಂದು. ಆ ದೊಡ್ಡ ಮೊಬೈಲ್ನಾಗ ಆ ಮಕ್ಕಳು ನಮ್ಗೆ ಹೊಡ್ಕೊಳಕ್ಕೂ ಬರಲ್ಲ. ಅದನ್ನ ತಂದು ಕೊಟ್ಟಿಲ್ಲ, ನಾ ತೊಗೊಂಡಿಲ್ರಿ. ಏನಿದ್ರು ಸಣ್ಣ ಮೊಬೈಲ್ನಾಗ ನೋಡ್ರಿ. ನಾನು ಅಲ್ಲ, ಊರವರು ಇವರು ಬಂದ್ ಭೇಟಿ ಆಗ್ಲಿಕ್ಕೆ ಹೋಗ್ತಿರ್ತಾರಂತ. ಈಗ ಏನಾದ್ರು ಬರ್ತಾರ್ರಿ. ಭಾಳ ಜನ ಬರ್ತೈತ್ರಿ. ಒಂದೊಂದು ಕಾರ್ ತರ್ತಾರ, ಒಂದ್ ಬೈಕ್ ತರ್ತಾರ. ನಿನ್ನೆ 4 ಜನ ಬಂದು ಹೋಗ್ಯಾರು. ಎಲ್ಲ ಬರ್ತಾರ್ರಿ. ಮತ್ತ ಹಾವೇರಿ ಜಿಲ್ಲಾ ಅಧ್ಯಕ್ಷರು ಫೋನ್ ಹಚ್ಚಿದ್ರು.
ಆಮೇಲೆ ಇಲ್ಲಿ ವಕೀಲರು ಫೋನ್ ಹಚ್ಚಿದ್ರು ಹಣಗಲ್ಲ ಅವರು ಇವ್ರು ಹಚ್ತಾರ್ರಿ. ಆಮೇಲೆ ಕಾಗನಹಳ್ಳಿ ಸ್ವಾಮಿಯವರು ಅವರು ಬಂದು ಹೋಗ್ಲಿ ಅನ್ನೋದಕ್ಕೆ ಹೇಳಕ್ ಹತ್ತಾರ್ರಿ. ಗುರು ಒಟ್ಟು ಅವಂದು ಆಶೀರ್ವಾದ ಇರ್ಲಿಲ್ಲ. ನಮ್ಮ ಕುರುಬರು ಸಮಾಜ ಅನ್ನೋದೈತಿ, ಅಲ್ಲಿ ಹೋಗಿ ಬಾರಪ್ಪ ಮಗನ ಅಂತ ಹೇಳ್ತೇನೆ. ಮಗ ಅವ್ನು ಪುರ್ಸೈತಿ ಇಲ್ರಿ ಹೋಗಾಕ, ಪುರ್ಸೈತಿ ಇಲ್ಲ. ಅವ್ನು ಜಿಲ್ಲಾ ಅಧ್ಯಕ್ಷರ ಕರ್ಕೊಂಡು ಹೋಗ್ಕನಿ, ಅಲ್ಲಿ ಸ್ವಾಮೀಜಿ ತಗ ಕರ್ಕೊಂಡು ಹೋಗ್ಕನಿ, ಅವನದು ಆಶೀರ್ವಾದ ಇರಲಿ, ನಮ್ಮಲ್ಲಿ ಖುಷಿಪ್ಪ ನಮ್ಗಂತ ಅವನು ಎಲ್ಲ ಹೇಳ್ದ. ಫೋನ್ ಮಾಡ್ತೀವಿ, ಅವ್ನು ಅಲ್ಲಿ ಅದನ್ರಿ, ಮತ್ತೆ ಹೆಂಗೆ ಈಗ ಬರೋಕ್ಕಾಗತ್ರಿ, ಅವ್ನ ಕೆಲಸ ಅಲ್ಲಿ ಬೆಂಗಳೂರಾಗ. ಅದು ನನಗೆ ಈ ಭಾರಿ ಗರ್ವದಿಂದ ಹೇಳ್ಬೇಕು ಅನ್ಸತ್ ವೀಕ್ಷಕರು. ಯಾಕೆಂದ್ರೆ ಭಾಳ ಜನ ಏನು ಉದ್ಯೋಗ ಇಲ್ದೇ ಎಲ್ಲರೂ ಕುರಿನಾರು ಕಾತ್ಕೊಂತ ಹೋಗಲ್ಲ ಅಂತಂದ್ರೆ ಇವ್ರಿಗೇನು ಉದ್ಯೋಗನೇ ಇಲ್ಲ, ಈ ಕೊನೆಗೆ ಇದಾರು ಮಾಡ್ಕೊಂತ ಹೋಗುವಂತ. ಬಟ್ ಆದ್ರೆ ಕರ್ನಾಟಕದಲ್ಲಿ ಕುರಿ ಕಾಯೋರೇ ಇವತ್ತು ಎಷ್ಟು ಹೆಸರುವಾಸಿಯಾಗಿದ್ದಾರೆ ಅಂತ, ಅವರ ಕಂಠ ಸಿರಿಯಿಂದ, ಜೊತೆಯವ್ರ ಜ್ಞಾನದಿಂದ, ಎಲ್ಲದರಿಂದಲೂ ಕೂಡ ಅವ್ರ ಇನ್ನೋಸೆಂಟಿಂದ, ಮುಗ್ಧತೆಯಿಂದ, ಹನುಮಂತ ಜೊತೆಗೆ ಇವರು ಭಾಳ ಖುಷಿ ಆಗುತ್ತೆ ಸರ್ ಈ ಥರ ನೋಡಿದಾಗ. ಆತ್ರಿ ಏನ ಅವರಿಂದ ಏನ ನಾವು ಮುಂದೆಲ್ಲ ಹಿಂಗೆ ಹಾಕಾರನು ನಾವು ಹಿಂಗೆ ಹಾಕೋಣ ಗೊತ್ತಿಲ್ರಿ ನಮ್ಮ ಪರಿಸ್ಥಿತಿ. ಅವಾಗ ಭಾರಿ ಬಡ್ತಾನ ಅಂದ್ರೆ ಬಡ್ತಾನ, ಕೂಳ ಅಂದ್ರೆ ಕೊಬ್ಬರಿ ಚೂರು. ನಮ್ಮಪ್ಪ ಬರೀ ನಮ್ಮ ತಂದೆಯರ ಹೊಟ್ಟಿ ಕೂಳಿಗೆ ಸಂಬಳ ಇಟ್ಟಾರ ನಮ್ಮನ್ನು. 300 ರೂಪಾಯಿಗೆ ವರ್ಷ ದುಡ್ದನ್ರಿ ನಾನು ಅವಾಗಿಂದ. ಅದರಂತೆ 20 ವರ್ಷ ಸಂಬಳ ಮಾಡೇನ್ರಿ ನಾನು. ಮಾಡಿದ್ರು ಹಂಗೆ ಏನೋ ಕುರಿ ಮಾಡ್ಕೊಂಡ್ರೆ ಅದರಿಂದ ಒಂದು ತುತ್ತಣ್ಣ ಉಣ್ಕಂತ ಕುರಿಯಿಂದನೇ ಜೀವನ ಮಾಡ್ಕೊಂತ ಬಂದ ನೋಡ್ರಿ ನಾ. ಹಂಗೆ ಈಗ ಅಮ್ಮವರು ಆ್ಯಕ್ಚುಲಿ ಈಗ ನೀವಾರು ಸ್ವಲ್ಪ ಗಟ್ಟಿ. ಈಗ ಮಗ ಇಷ್ಟೆಲ್ಲ ಸಾಧನೆ ಮಾಡಿದ್ರೆ ತಾಯಂದ್ರೆ ಕೊಂಡ ನೀರು ಬಂದ್ಬಿಡುತ್ತೆ ಈ ಥರ ಆದಾಗ. ಅಮ್ಮವ್ರು ಏನಾರು ಹತ್ತು ಬಿಟ್ರೆ ಅಲ್ಲಿ ವೇದಿಕೆ ಮೇಲೆ ಖುಷಿ ಪಡದ್ರಿ. ಅದು ಸಂಕಟ ಪಡ್ದಲ್ಲ, ಖುಷಿ ಪಡದ್ ಕಣ್ಣೀರ್ ಬರ್ತಾವ್ರಿ. ಅಷ್ಟು ಖುಷಿ ಆತ್ರಿ ಅವತ್ತು. ಖುಷಿ ಪಡದ್ ಕಣ್ಣೀರ್ ಹಾಕ್ಯಾರ ನೋಡ್ರಿ ಅವ್ರು ಭಾರಿ ಅವನ ಮ್ಯಾಗ ಪ್ರೀತಿ ರೀ. ನನ್ಕಿಂತನು ನಮ್ಮ ಹೆಣ್ಮಕ್ಳು ಭಾರಿ ಪ್ರೀತಿ ಮಗನ ಮ್ಯಾಗ. ಆ ನಮ್ನಿ ಪ್ರೀತಿ ಅದಾವ್ರಿ. ಇದಕ್ಕ ಏನ ನಮಗೂ ಖುಷಿ ಪಡಿತೈತಲ್ರಿ, ಖುಷಿ ಪಡ್ದಾಗ ಹಂಗಾಗೈತಿ ಇಷ್ಟ ಅವಾಗ ಸ್ಟೇಜ್ನ್ಯಾಗ. ಬರೀ ಮನೆ ಒಂದು ಒಳಗೊಂದು ನೋಡ್ಬಿಡೋಣ. ಭಾಳ ಜನಕ್ಕೆ ಒಂದು ಸರಳ ಒಂದು ಕುತೂಹಲ ಇರುತ್ತೆ ಮನೆ ನೋಡ್ಬೇಕು ಅಂತ. ನೋಡ್ರಿ ಇದೆ ಒಂಟಿ ಮನೆ. ನಿಮಗೆ ದೂರದಿಂದ ಮತ್ತೊಂದ್ಸರಿ ಈ ಕಡೆ ಸೈಡಿಂದ ತೋರಿಸ್ತಾ ಇದ್ದೀನಿ. ಎಲ್ಲ ಪೂರ್ಣ ಭಾಗ ಈ ಕಡೆ ಕೆಳಗಿರೋ ತೋಟ, ಅಕ್ಕಪಕ್ಕ ಎಲ್ಲ ಅಣ್ಣ ತಮ್ಮಳು ಮನೆಗಳು. ಮನೆ ಎದುರಿ ಒಂದು ಸಿಂಗಲ್ ಟ್ರ್ಯಾಕ್ಟ್ರು. ಮತ್ತೇನಿದಾವೆ ಟ್ರ್ಯಾಕ್ಟರ್ ಬಿಟ್ರೆ ಮತ್ತೇನಾರು ವೆಹಿಕಲ್ ಇದಾವೆ. ಇನ್ನು ಮಗ ಒಂದು ಗಾಡಿ, ದೊಡ್ಡ ಗಾಡಿ ತಗೊಂಡ, ತಾರ್ ಗಾಡಿ ಏನೋ ಅಲ್ಲಿ ತೊಗೊಂಡ್ರಿ. ಅಲ್ಲಿ ಕುರಿಯಾಗ ಐತ್ರಿ ಒಂದು ಅಶೋಕ್ ಲೇಲ್ಯಾಂಡ್ ಗಾಡಿ ಐತಿ, ಬೈಕ್ ಐತಿ. ಇಲ್ಲಿ ಕಾರ್ 2 ಕಾರ್ ಅದಾವ್ರಿ. ಇವನು ಇಲ್ಲೇ ಎರಗಟ್ಟೆ. ಇಲ್ಲೆಲ್ಲ ಬೈಕು ಇವ ನೋಡ್ರಿ, 2 ಬೈಕ್ ಅದಾವು. ಇದು ಒಂದು ಟ್ಯಾಕ್ಟ್ರಿ. ಹಿಂಗೆ ಜೀವನ ಮಾಡ್ಕೊಂತ ಹೊಂಟೇವ್ ನೋಡ್ರಿ. ನಮಗೆ ನಮ್ಮ ಹಳ್ಳಿ ಸೈಡೆಲ್ಲ ಈಗ ಹೊಲ್ರು ಅಂತ ನೀವೆಲ್ಲ ಬರ್ತಿದ್ರಲ್ವಾ, ಅವ್ರ ಚಪ್ಪಲಿಗಳು ನೋಡೋದೇ ಕುತೂಹಲ ನಿಮಗೆ. ಆ ದೊಡ್ಡ ಬಂದು ಒಂದು 2 ರೂಪಾಯಿ ಹಾಲು ಕರ್ಸ್ಕೊಂಡ್ ಬಂದ್ಬಿಡ್ತಿದ್ವಿ ನಮಗೆ. ಕುರಿ ಹಾಲು ಕುಡಿಯೋದೇ ಹೌದೌದೌದ್ರಿ. ಅವಾಗ ನಮ್ಮ ಕುರುಬ್ರೆಲ್ಲ ಪಟ್ಕ ಸುತ್ಕೊಳೋದು, ಕಂಬಳಿ ಹೆಗ್ಲ ಮೇಲೆ ಹಾಕೋದು, ಕಾಲ ದಪ್ಪನ್ ಜೋಡ್ ಮೆಟ್ಟವ್ರು. ಈಗಿನವ್ರಿ ಇಂಥ ಶಾಲ್ನು ವಜ್ಜೆ ಆಗ್ಬಿಟ್ಟವ್ರಿ ಕುರಿ ಹುಡ್ರಿಗೆ. ಪಂಜಿ ಗಿಂಜಿ ಉಟ್ಕೊಂಡ್ ಕಾಲಾಗ ದಪ್ಪನ್ ಜೋಡ್ ಹಾಕಂದಂಗ, ಕೈಯಾಗ ಕೊಡ್ಲಿ ಹಿಡ್ಕಂದಂಗ, ಅವನ ಮಿಸಿ ತಿರ್ಕಂದಂಗ, ಕಂಬಳಿ ಹೆಗ್ಲ ಮೇಲೆ ಹಾಕೊಂಡ್ ಹೊಂಟ್ರ ಬಂದ್ರು ನೋಡ್ ಕುರುಬ್ರ ಅಣ್ಣ ಅವ್ರು. ಈ ಕುರುಬ್ರ ಮಗ್ಲಾಗ ಹಾಸಿ ಹೊಂಟ್ರು ರೈತರಿಗೆ ಕುರುಬ್ರ ಅಣ್ಣಂಗ್ ಗೊತ್ತಾಗಲ್ಲ. ಹಿಂಗೈತ್ರಿ. ಕಾಲ ಬದಲಾಗಿದಿಲ್ಲ, ಅದಕ್ಕೆ ನೀವು ಹಂಗ ಒಂಚೂರು ಅಪ್ಡೇಟ್ ಆಗಿದ್ದೀರಿ ಅಷ್ಟೇ. ಅದ್ರಾಗ ಆದ್ರ ಮನಸ್ಸು, ಆಲೋಚನೆಗಳು ಅವೇನ್ ಬುದ್ಧಿ ಏನ್ ಚೇಂಜ್ ಆಗಿಲ್ಲ. ಏನಿಲ್ರಿಪ್ಪ. ನಮ್ ನೋಡು ದೇವ್ರ ಕೊಟ್ಟಾಗನು ಹಂಗ ಇರ್ಬೇಕ್ರಿ, ದೇವ್ರ ಕಸ್ಕೊಂಡಂಗ ಹಂಗ ಇರ್ಬೇಕಂತ ಹಿರಿಯರ್ ಹೇಳೋದು. ಹಂಗ ನಾವು ಅದಾವ ನೋಡ್ರಿ. ಒಟ್ಟು ಅಲ್ಲ ಮಗಂದು ಒಂದು ಯಾವ್ದಾರು ತುಂಬಾ ಇಷ್ಟ ಆಗ ಹಾಡು ಯಾವ್ದಾದ್ರು ನೀವೇನಾರು ನಮ್ಗೆ ಹಾಡ ಬರಲ್ರಿ ಸರ್. ಆಕ್ಚುಲಿ ಜೀನ್ಸ್ ಇದು ನೋಡಿ, ತಂದೆ ಕಂಠ ಅದು ಜೀನ್ಸ್ ಇಂದ ಬಂದ್ಬಿಟ್ಟಿರುತ್ತೆ. ಏನೋ ಸಣ್ಣದಾಗ ಏನೋ ಒಂದು ಪದ ಅವ್ರು ಹೇಳೋ ಅಂತದ್ ಯಾವ್ದಾರು ಜನ ಇಷ್ಟಪಡ್ತಾರಂತ ಹಾಡಿಂದಪ್ಪ. ನನಗೆ ಬಂದ್ರೆ ಹೇಳವನ ನನಗೆ ಖುಷಿ ಐತಿ ಅಂದ್ರು ಹೇಳಕ್ ಹಾಡು ಬರೋಲ್ರಿ. ನಮ್ಮ ದನಿನೂ ಹಂಗ ಸರಿ ಇಲ್ಲ. ಈ ನೆಗಡಿ ಆಗಿ ನಂದು ದನಿನೂ ಇದು ಇಲ್ಲ. ಹಾಡು ಯಾವ ನನಗೆ ಇಷ್ಟ ಅದಾವ್ರಿ. ಹಾಡು ಅವ್ನು ಹೇಳಿದ್ದು ಹಾಡು ಇಷ್ಟ. ಪದೇ ಪದೇ ನಾ ಕೇಳ ಹಾಡ್ರಿ ಲಂಗಾದಾವಣಿ, ಮಸ್ತ ಕಾಂತಿ, ಲಾವಣ್ಯ, ಕುಣಿತಾಳ ಅನ್ನೋದೊಂದು ಐತಿ. ಅದು ಒಂದು. ಇನ್ನು ಯಾವ ಅದಾವ್ರಿ ನೆನಪು ಬರವಲ್ಲ ನನಗೆ. ಒಟ್ಟು ಅವ್ನ ಹಾಡು ಅಂದ್ರೆ ನನಗೆ ಯಾವ ಇಷ್ಟ. ಒಟ್ಟು ಯಾವ ಎಡ ಅಂತೂ ನನಗೆ ಮನುಷ್ಯನಾಗ ಹೊಳ ನೋಡ್ತೇನೆ ಹಂಗ್ರಿ. ಒಟ್ಟು ಅವನು ಹಾಡು ನನಗೆ ಭಾರಿ ಖುಷಿ ರೀ. ಎಲ್ಲ ಒಂದ್ ಕಡೆ ನೀವು ಗೊತ್ತಿರಲ್ಲ ನಿಮಗೆ, ಅವರೇ ಬಾಳು ಬೆಳಗುಂದಿ ಅವರೇ ನಿಮ್ಮ ಮಗ ಅನ್ನೋದು ಭಾಳ ಜನ ಗೊತ್ತಿರೋದಿಲ್ಲ. ಎಲ್ಲ ಬಸ್ನಾಗ ಹೋಗ್ತಿರ್ತೀರಿ, ಎಲ್ಲ ಹಾಟದಾಗ ಕೂತಿರ್ತೀರಿ, ಅಕ್ಕಪಕ್ಕದಾಗ ಕುತ್ಕೊಂಡು ನಿಮ್ಮ ಮಗನ ಬಗ್ಗೆನೇ ಹೊಗಳತ್ತಾರದ. ಆ ಥರದ್ದು ಏನಾದ್ರು ಸನ್ನಿವೇಶಗಳು ಆಗಿದಾವ್ ಕೇಳಿದ್ರೆ ಹೊಗಳ್ತಾರ್ರಿ. ಬಾಳು ಬೆಳಗುಂದಿ ಮುಂದೆ ಹೋದಪ್ಪ, ಈಗ ಟಿಯಾಗ ಹೋಗ್ಯಾನಪ್ಪ ಅಂದ್ರೆ ನಾವು ಊರಾಗ ಹೊಂಟ್ರ ಅಂತಾರ. ಮೊನ್ನೆ ಹೋಗಿದ್ದೆಲ್ಲ ನೀನು ಟಿವಿಯಾಗ ಬಂದಿ, ಬೆಂಗಳೂರಾಗಿದ್ದು ಯಾವಾಗ ಬಂದಿ ಅಂತಾರ. ಯಾವಾಗ ಬಂದಿವರಪ್ಪ ಅಂತಾರ. ಪರಿಚಯ ಇದ್ದಾವ್ರಿ. ಪರಿಚಯ ಇಲ್ದವ್ರು ನೋಡ್ತಾರ. ಹಿಂಗೆ ಹುಡ್ರು ಮೊನ್ನೆ ಎರಗಟ್ಟಿ ಹೋಗಿದ್ರಿ, ಒಂದು 4 ಹುಡ್ರು ಇದ್ವು. ನಾನು ಅಂಗಡಿಯಾಗ ಏನೋ ತೊಗೊಳಕಂತಿದ್ದೆ.
ಅವರು ಮೊಬೈಲ್ನಾಗ ನೋಡೋದು ನನ್ನ ಕಡೆಗೆ ನೋಡೋದು, ಮೊಬೈಲ್ನಾಗ ನೋಡೋದು ನನ್ನ ಕಡೆಗೆ ನೋಡಕಂತಿದ್ರು ಅವ್ರು. ಮಿಕ್ಕಿ ನೋಡಾಕಂತಾರ. ಯಾಕ್ರಿ ತಮ್ಮ ಏನು ನೋಡಾಕತ್ತೀರಿ ಅಂದೆ. ಅವ್ರು ನಾಚಾಕಂತ ಬಿಟ್ರು. ನನಗೆ ಸಂಶಯ ಹೊಡಿತು. ಇವ್ರು ಬಹುತೇಕ ನಾನು ಅಲ್ಲಿ ಬೆಂಗಳೂರಿಗೆ ಹೋಗಿದ್ನ ನೋಡ್ಯಾರ ಇವ್ರ, ಕನ್ಫ್ಯೂಸ್ ಆಗತೈತೆ ಅಂದ. ಬೆಳಗುಂದಿಯವ್ರು ನೋಡ್ಬೇಕೇನಪ್ಪ ಅಂದೆ. ಹೌದ್ರಿ ಅಜ್ಜಾರ, ಬೆಳಗುಂದಿ ಅವ್ರು ಏನಾಗ್ಬೇಕ್ರಿ ಅಂದ್ರು. ಅವ್ರ ತಂದಿನಪ್ಪ ನಾನು ಅಂದೆ. ತಂದೆಯವ್ರ ಏನು ದೊಡ್ಡಪ್ಪಾರ ಚಿಕ್ಕಪ್ಪಾರ್ರಿ ಅಂದ್ರು. ಮತ್ತು ಅವ್ರ ಇಲ್ಲಪ್ಪ ಖಾಸ್ ತಂದೆಯವ್ರು ನನ್ನ ಮಗನ ಅವನು ಅಂತ ಹೇಳಿದೆ. ಅವಾಗ ಖುಷಿ ಪಡ್ದು ಮತ್ತೆ ನಿಲ್ಸ್ಕೊಂಡು 4 ಹುಡ್ರು ಫೋಟೋ ತಕೊಂಡ್ರು. ಹಿಂಗೆಲ್ಲ ಖುಷಿ ಪಡ್ತಾರೆ. ಆಕ್ಚುಲಿ ಅವರು ಸೆಲೆಬ್ರಿಟಿ, ಅವ್ರ ಜನ್ಮಕ್ಕೆ ಕಾರಣರಾಗಿರ್ತಕ್ಕಂಥ ನೀವು ಅಂತ ಏನೋ ಒಂದು ಪ್ರತಿಭೆನ ಹುಟ್ಟಾಕಿರ್ತಕ್ಕಂಥ ನಿಮಗೂ ನೋಡ್ರಿ ಒಂದು ಗೌರವ ಬೆಲೆ ಜಾಸ್ತಿ ಕಣ್ ತುಂಬಂದ್ಬಿಡುತ್ತೆ. ಅದು ಆಕ್ಚುಲಿ ಮಕ್ಕಳು ನಿಮ್ಮ ಹೆಸರನ್ನ ಇನ್ನೊಂದು ಲೆವೆಲ್ ತಗೊಂಡು ಹೋಗೋದು, ನೀವು ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ಒಂದು ಖುಷಿ ಅವರಿಗೆ. ಹೌದಲ್ಲ? ಖುಷಿ ಐತ್ರಿ. ಅಕ್ಕಪಕ್ಕದವರು ಜನನೂ ಭಾಳ ಖುಷಿ ಪಡಿತಾರೆ. ಎಲ್ಲ ಮಾತಾಡೋದು ಕೇಳ್ತೀನಲ್ರಿ, ಜನನೂ ಖುಷಿ ಪಡ್ದಾರ. ಸುಮ್ಮನೆ ಯಾಕೆ ಅನ್ಬೇಕ್ರಿ, ಜನ ಖುಷಿ ಪಡ್ದಂಗ ಅವ್ ಮುಂದೆ ಹೊಂಟಂಗ ಆಗೈತಿ ನೋಡ್ರಿ. ಒಟ್ಟೆ ಬರೀ ಯಜಮಾನ್ರ ಹಂಗೆ ಒಂದು ಸ್ವಲ್ಪ ಮನೆ ಕಾಲದ ಬಾಗಿಲು ತೋಳುಗಳು, ಈ ತರದ ಮನೆಗಳ ಮರದ ಬಾಗಿಲುಗಳೆಲ್ಲ ಇವೆಲ್ಲ ಅವಾಗೆಲ್ಲ ಕಣಜ ಆ ಥರ ಕಣಜಗಳು ಅಂತಾರೆ. ಭತ್ತ ಗಿತ್ತ ಜೋಳಗಳನ್ನೆಲ್ಲವನ್ನು ಕೂಡ ಒಂದ್ ಕಡೆ ಹಾಕಿ ಇಡ್ಲಿಕ್ಕೆ. ಓ ನೋಡ್ರಿ, ಮೊದ್ಲು ಸ್ಟುಡಿಯೋ ಹೆಂಗಿತ್ತು ಅಂತ ಬೆಳಗುಂದಿಯವ್ರು ತೋರಿಸ್ಬಿಡ್ತೀನಿ ನಾನು. ಮೊದ್ಲ ಟೋರಿ ಇಲ್ಲಿ ಮಾಡ್ಕೊಂಡ್ರಿ. ಈಗೆಲ್ಲ ಅದನ್ನ ತೆಗೆದು ಅಲ್ಲೇ ಹಾಕ್ಯಾನ್ರಿ, ಹೊಸಾದ್ ಮಾಡ್ಯಾನ. ಅಲ್ಲಿ ಹೋದು ಇಲ್ಲೇ ಹಳೇದ್ರಿ ಇದು. ಇದನ್ನೆಲ್ಲ ಮೊನ್ನೆ ಒಂದು ಜೇನು ಕಟ್ಟಿತ್ರಿ ಇಲ್ಲಿ. ಇದು ಹೌದು ನೋಡ್ರಿ. ಅದು ಕಿಟಕಿಗೂ ಸೇರ್ಸಿ ಇಲ್ಲಿಂದ ಇದನ್ನ ಪ್ಯಾಕ್ ಮಾಡಿದ್ರಿ. ಪ್ಯಾಕ್ ಮಾಡಿ ಇವತ್ತು ಮ್ಯಾಗ ಹಾಕಿದ್ರು. ಒಳಗಾಸಿ ಬಂದು ಇಲ್ಲಿಂದ ಇಲ್ಲಿ ಮಟ ಒಂದು ಲೀಟರ್ ಜೇನ್ ತುಪ್ಪ ಇತ್ತು ನೋಡ್ರಿ. ಅದು ಅಂತ ಜೇನ್ ಕಟ್ಟಿತ್ತು ಇಲ್ಲಿ. ಅದನ್ನ ತಕ್ಕಂದ್ ಹೋಗವ್ರು ಬಂದಿದ್ರಿ. ಅವ್ರು ಒಟ್ಟು ತುಪ್ಪ ತೆಗೆದು ಕೊಟ್ಟು ಹುಳ ಹಿಡ್ಕೊಂಡ್ ಹೋದ್ರಿ. ಅವ್ರು ಸಾಕಾಕ ಬಾರಬ್ಬರಿ ಇತ್ರಿ ಅದು. ನೋಡ್ರಿ, ಬೆಳೆ ಮೊಳಕೆಯಲ್ಲಿ ಅಂತಾರಲ್ಲ, ಆರಂಭದಲ್ಲಿ ಬೆಳಗುಂದಿಯವರು ಸ್ಟುಡಿಯೋ, ಮಿನಿ ಸ್ಟುಡಿಯೋ ಬಹಳ ಖುಷಿ ಆಗತ್ತೆ ನೋಡಿ. ಇದೆಲ್ಲ ಸ್ಪಂಜು. ಇದೇನಾಗುತ್ತೆ ಅಂದ್ರೆ ವಾಯ್ಸ್ ಅಬ್ಸರ್ವ್ ಮಾಡುತ್ತೆ, ಎಕೋ ಆಗೋದಿಲ್ಲ. ಅದಕ್ಕೋಸ್ಕರ ಅಂತ ಮಾಡ್ಕೊಂಡಿರೋದು ಇದು. ರೂಮ್ ಇಲ್ಲೆಲ್ಲ ಎಸಿ ಇತ್ತೆಲ್ಲ ಕಿತ್ಕೊಂಡ್ ಹೋಗ್ಯಾರ. ಮತ್ತೆ ಅಲ್ಲಿ ಹಾಕಾಕ್ ಹೋದ್ರಲ್ಲ, ಇದೆಲ್ಲ ಹಿಂಗ ಹಾಕತೈತಿ ನೋಡ್ರಿ. ಇನ್ನೇನಿಲ್ಲ, ಇದನ್ನ ತೆಗೆದು ಕ್ಲಿಯರ್ ಮಾಡ್ಬೇಕ್ರಿ. ಎಸಿ ಕೂರ್ಸಿದ್ರಿ ಅಲ್ಲಿ? ಹಾ, ಎಸಿ ಕುಣಿಸಿದ್ರಿ. ಎಸಿ ಕುಣಿಸಿದ್ರು. ಹಾಡ ಹೇಳೋದೆಲ್ಲ ಇಲ್ಲೇ ಇತ್ತು. ಎಲ್ಲಾ ತಕೊಂಡ್ ಹೋಗ್ಯಾರ ಈಗ ಅವ್ರು. ಅಲ್ಲಿ ಹಾಕ್ಯಾರು. ಅಲ್ಲಿ ಚಲೋ ಮಾಡ್ಯಾರ್ರಿ. ಮೊನ್ನೆ ಅಲ್ಲಿ ಸ್ಟುಡಿಯೋ ಆಗೈತ್ರಿ. ಈಗ ಅವ್ರು ಮೊನ್ನೆ ಎಲ್ಲ ಅದನ್ನು ಫಿಲ್ಮ್ ಮಾಡ್ಯಾರ್ರಿ. ಲಕ್ಷ ನೋಡ್ತಾರ ಯಜಮಾನ್ರೆ, ಮಾಡ್ಯಾರ್ರಿ ಅವ್ರು. ನಡುಮನೆ ಇದು. ನೋಡಿ ಬನ್ನಿ. ಆಕ್ಚುಲಿ ಕುರುಬ್ರಿಗೆ ಒಂದು ಸಿಂಬಾಲಿಕ್ ಆಗಿ ರಾಯಣ್ಣ ಇರ್ಲೇಬೇಕು. ಆಮೇಲೆ ಕನಕದಾಸ, ಇವ್ರು ಮಾಳಿಂಗರಾಯ ಕರಿಸಿದ್ದ ಅಂತ್ರಿ. ಇವ್ರು ನಮ್ಮ ತಂದೆಯವ್ರಿ, ತಾಯರು. ಅಜ್ಜ ಅಜ್ಜಿ ಇದೇ ಬೆಳಗುಂದಿಯವರಿಗೆ ಅಜ್ಜ ಅಜ್ಜಿ ವೀರಪ್ಪ ರಾಯಪ್ಪ ಡೋಳೆಕಲ್ಲ. ಮತ್ತೆ ಅವ್ರ ಅಜ್ಜಿ ಹೆಸರು ಮಾಯಮ್ಮ ಕುರುಬ್ರ ಕತ್ತರಿಕೊಪ್ಪ. ನೋಡ್ರಿ, ಬೆಳಗುಂದಿಯವ್ರಿಗೆ ಇದೆಲ್ಲ ಅಭಿಮಾನಿಗಳು ಮಾಡಿಸ್ಕೊಟ್ಟಿರೋದೇನಪ್ಪ. ಅವನು ಆಚೆಗಡೆ ಅವ್ನು ಸಣ್ಣ, ಅವ್ನ ನಡುವಲು ಮಗ ರೀ. ಇವನ ಹಿರೇ ಮಗ ರೀ, ಶಿವಣ್ಣ ಅಂತ. ಅವನ ನೋಡ್ರಿ ಬಾಳು ನಮ್ಮ ಮನೆಯವ್ರ ಅವ್ರಿ. ನಾನು ಅಲ್ಲಿ ಅದನಿ ಎಲ್ಲ ಹಿಂಗ ಇವ್ರನ್ನ ಇದು ಮಾಡಿದ್ದು ಫೋಟೋ ರೀ. ಅದು ನಾವಾಗ ಇದು ಮಾಡಿಲ್ಲ, ಖುಷಿಯಿಂದ. ಮದುವೆದು ಇದು ನೋಡಿ. ಬೆಳಗುಂದಿ ಅವ್ರ ವೈಫ್ ಐಶ್ವರ್ಯ ಅಲ್ವಾ? ಐಶ್ವರ್ಯ ಸೊಸೆ, ಇವ್ರ ಸೊಸೆ ಮಾಲಾಶ್ರೀ. ಅವರು ಸಿಂಗರೇ. ಎಲ್ಲ ಮನೆ ನಡುಮನೆಯಲ್ಲಿ ಇರ್ತಕ್ಕಂಥ ಫೋಟೋಸ್ಗಳು ಇವೆಲ್ಲ. ಫಂಕ್ಷನ್ಗೆ ಹೋದಾಗ ಎಲ್ಲಿ ಇಡ್ಬೇಕಂತ ನೀವು ಹೊರಗೆ ಕಟ್ಟಿಟ್ಟೇವ ಅಲ್ಲಿ ಒಳಗ ತೋರ್ಸ್ಬೋದಾ ಸಾಧ್ಯವಾದ್ರೆ? ಅಷ್ಟಿಲ್ರಿ, ಅತ್ತಾಗಿತ್ತಾಗ ಅದಾವ. ಈಗ ಮ್ಯಾಗ ಇಟ್ಟಾರ ಅಲ್ಲಿ. ಒಟ್ಟ ಇಂಥವ್ ಅಲ್ಲಿ ಇಲ್ಲಿ ತಂದದ್ದು ಎಲ್ಲ ಅದಾವ್ರಿ. ಕಮ್ಮಿ ಫಂಕ್ಷನ್ ಅಟೆಂಡ್ ಮಾಡ್ತಾರ ಸಮಾರಂಭಗಳು ಎಲ್ಲ. ಇದು ಮೊದ್ಲ ಅಡಿಗೆ ಕೋಣೆ ಇದು ಮೊದ್ಲಿಗೆ ಬೆಳಗುಂದಿ ಅವ್ರ ಮನೆ ಇದೆಯಲ್ಲ, ಅದು ಅಡಿಗೆ ಕೋಣೆಗೆ ಬಂದಿದ್ದೀವಿ ಈಗ. ಅಡಿಗೆ ಕೋಣೆ ಇಲ್ಲಿ ಹೋಗಿ ಬಹಳ ಸುತ್ತಾಡಕಂತ್ರಿ, ಹಂಗಾಗಿ ಹೊರಗೆ ಮಾಡ್ಯಾವ್ರಿ. ಈಗ ಮೇಲಿದು ಹೊಗೆ ಹೋಗಂಗ ಏನಾರು ಇದು ಆದ್ರೆ ಈಗ ನೀವೆಲ್ಲ ಹೊರಗೆ ಅಡಿಗೆ ಮಾಡ್ತೀರಿ? ಈಗ ಹೆಚ್ಚಾಗಿ ಹೊರಗೆ ಮಾಡೋದ್ರಿ. ಇಲ್ಲಿ ಎಲ್ಲ ಹೊಗೆ ಇದು ಹಾಕೈತಲ್ಲ. ಆಮೇಲೆ ಇದು ಫಸ್ಟ್ ಇದು ಮಾಡಿದ್ರಿ. ಮತ್ ಹಿಂದಾಗ ಇದು ಹಿಂಗ ಆಗಕ್ ಮತ್ ಮನಿ ಅತ್ಲಾಗ ಜಾಸ್ತಿ ಮಾಡಿದ್ರಿ. ಹಿಂಗ ಇದೆಲ್ಲ ನಾವ್ ಈಗೆಲ್ಲ ಪ್ಯಾಶನ್, ನೀವೆಲ್ಲ ಕಬೋರ್ಡ್ ಅಂತ ಮಾಡಿಸ್ತೀರಾ ನೋಡಿ. ಹಳ್ಳಿ ಮನೆಗಳಿಗೆ ಕಬೋರ್ಡ್ ಹೆಂಗ ಇರ್ತಿತ್ತಂತ ಆಗಿನ ಕಾಲದಾಗ. ಹಳಿ ಮನೆಗಳು ಹಿಂಗೆ ಬಹಳ ಖುಷಿ ಸರ್ ಈ ತರ ಮನೆಗಳೆಲ್ಲ ನೋಡಿದಾಗ.
ಇದರಲ್ಲಿರೋ ಈ ಹಳ್ಳಿ ಸೊಗಡಲ್ಲಿರೋ ಗಮಲ್ ಇದೆಯಲ್ಲ ಘಮ ಇದೆಯಲ್ಲ ಅದು ಬೇರೆ, ಪರಿಮಳನೇ ಬೇರೆ. ಇದೇ ಮನೆ ಸ್ವಲ್ಪ ಬೆಳಕು ಆಗೋದಿಲ್ಲ ಅಂತ ನನ್ನ ಕಡೆ. ಇರಲಿ ಬರ್ರಿ, ಏನು ತೊಂದರೆ ಇಲ್ಲ, ಬರ್ರಿ ಯಜಮಾನ್ರೆ. ಓಕೆ. ಬರ್ರಿ, ಇದು ಹಿತ್ಲು, ನಿಮ್ಮ ಮನೆ ಹಿತ್ಲು. ಇರಲಿ ಬರ್ರಿ, ನೋಡ್ರಿ ಬರ್ರಿ ಯಜಮಾನ್ರೆ. ಇಲ್ಲ ನೀವೆಲ್ಲ ಕುರಿಗಳಿಗೆಲ್ಲ ಇವು ಸ್ವಲ್ಪ ಮಿಷಿನ್ ಎಲ್ಲ ತಂದಿರ. ಇಲ್ಲೆಲ್ಲ ಮಿಷನ್ ನೋಡ್ರಿ, ಈಗ ಆಕಳು ಅದಾವಲ್ರಿ, ಕುರಿಗೆ ಆಯ್ತು ಆಕಳಿಗೆ ಆಯ್ತು, ಅದು ಹುಲ್ಲು ಕಟ್ ಮಾಡೋ ಮಿಷನ್ ರೀ ಅದು. ಆ ಹುಲ್ಲು ಕಟ್ ಮಾಡೋ ಮಿಷನ್ ತೊಗೊಂಬಂದವ್ರಿ. ಕಟ್ ಮಾಡಕ್ಕೆ ಆಗೋದಿಲ್ಲ ಅಂದ ಏನಿಲ್ಲ, ಬಡ ಬಡ ಹಾಕಿಬಿಟ್ರೆ ಕಟ್ ಮಾಡಿ ಒಗದ್ ಬಿಡ್ತೈತ್ರಿ. ಆಮೇಲೆ ದಂಟು ಗಿಂಟು ಚೆಲ್ಲಂಗಿಲ್ಲ, ದನಕರ ತಿಂದ್ಬಿಡ್ತಾವ. ಈಗ ಹಂಗೆ ಇಡೇ ದಂಟು ಒಗದ್ರೆ ಅರ್ಧ ಕಡ್ಕೊಂತಾವ, ಅರ್ಧ ಚೆಲ್ಲಿ ಬಿಡ್ತಾವ್ರಿ. ಹಂಗಾಗಿ ಈ ಮಿಷನ್ ಮಾಡೇವ್ರಿ. ಮೇವಿಗೆ ಏನು ಕೊರತಿಲ್ಲಲ್ಲ ಇಲ್ಲೆಲ್ಲ? ಏನು ಕೊರ್ತಿಲ್ರಿ, ನಾವು ಆಡ್ಸ್ಲೇಬೇಕ್ರಿ. 200-300 ಕುರಿ ಅಂದ್ರೆ ಕೂತ್ ಮೇಯ್ಸಕ್ ಆಗಲ್ಲ. ಕುರಿಗೆ ಆತ್ರಿ. ಆಮೇಲೆ ಈ ದನ ಕರನು ದೊಡ್ಡ ದೊಡ್ಡ ದನ, ಇವು ಡರ್ಸಿ ದನ ಆಕಳ ಇವಕ್ಕೂ ಭಾಳ ಬೇಕ್ರಿ ಆಹಾರ ತಿನ್ನಾಕ. ಹಂಗಾಗಿ ಏನಿಲ್ಲ, ಅವ್ಕೆ ಮೇವ ಬೇರೆ ಬೇರೆ ಹಾಕಿಬಿಟ್ಟವ್ರಿ ನಾವು. ಹುಲ್ ಮೇವ, ಜ್ವಾಳ ಅಂತ ಇಂಥ ಹಾಕಿ ತಂದೇನಿಲ್ಲ, ಅದ್ರ ಕಟ್ ಮಾಡೋದು ಹಾಕಿಬಿಡೋದು. ತಿಂತಾವು, ಹಾಲು ಹಿಂಡ್ತಾವು. ಇದೆಲ್ಲ ಅಡಿಗೆ ಕೋಣಿ ನೋಡ್ರಿ ನಮ್ದು. ಹೌದು, ಹೊರಗೆ ಮಾಡೋದು ಆ ಕಡೆ ಕೈತೆ. ಹಾಂ. ವೀಕ್ಷಕರು ನೋಡಿದ್ರಲ್ಲ, ನೀವೆಲ್ಲರೂ ಕೂಡ ಭಾಳ ಉತ್ತರ ಕರ್ನಾಟಕ ಭಾಗದಲ್ಲಂತರೂ, ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ ಇವರಿಗೆಲ್ಲ ಅದ್ರ ಕಲ್ಪನೆಯೂ ಇರ್ಲಿಕ್ಕಿಲ್ಲ. ಪಾಪ ಯಜಮಾನ್ರಿಗೆ ಮಿಲಿಯನ್ ಓಡುತ್ತೆ, ಒಂದು 18 ಕೋಟಿ 20 ಕೋಟಿ ಒಂದು ವಿಡಿಯೋ ಓಡೋದು ಜನ. ಕರ್ನಾಟಕ ಜನಸಂಖ್ಯೆನೇ 6 ಕೋಟಿ ಯಜಮಾನ್ರೆ. ನಿಮ್ಮ ಮಗನ ವಿಡಿಯೋ 20 ಕೋಟಿ 30 ಕೋಟಿ ನೋಡ್ತಾರೆ ಅಂದ್ರೆ ಅದು ಅಚ್ಚರಿ ವಿಷಯ ಅದು. ಹಾಗಾಗಿ ಉತ್ತರ ಕರ್ನಾಟಕದ ಜಾನಪದ ಸಾಹಿತ್ಯ, ಅದನ್ನು ಸಂಭ್ರಮಿಸೋ ರೀತಿ, ಆ ಒಂದು ಗುಂಗು, ಆ ಹಾಡುಗಳನ್ನು ಕೇಳೋ ಹುಚ್ಚುತನ, ಅದೆಲ್ಲವೂ ಭಾಳ ಬೇರೆ ಲೆವೆಲ್ ಸರ್. ಅಕ್ಕನ್ನು ಮಾತಾಡ್ಸ್ಬಿಡ್ತೀನಿ. ಇನ್ನೊಬ್ರು ಇರಲಿ ಮಾತಾಡ್ರಿ. ಇರಲಿ ಮಾವರು ಮಾತಾಡಿದ್ದಾರೆ. ನೀವು ಖುಷಿ, ಎಷ್ಟು ಖುಷಿ.